ಕಳೆದ 5 ದಿನಗಳಿಂದ ಇಂಡಿಗೋ ಸೃಷ್ಟಿಸಿದ್ದ ನರಕಯಾನ ಇಂದು ಕೊಂಚ ಸುಧಾರಿಸಿದೆ. 95% ಇಂಡಿಗೋ ವಿಮಾನಗಳ ಹಾರಾಟ ಸಜ್ಜಾಗಿದ್ದು 60ಕ್ಕೂ ಹೆಚ್ಚು ವಿಮಾನಗಳು ರದ್ದುಗೊಂಡಿವೆ. ವಿಮಾನ ವಿಳಂಬದಿಂದಾಗಿ ಇಂದು ಕೂಡ ಕೆಲ ಪ್ರಯಾಣಿಕರು ಪರದಾಡಿದ್ದಾರೆ. ಕಳೆದ 5 ದಿನಗಳಿಂದ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಒದ್ದಾಡಿದ್ರು. ಇಂಡಿಗೋ ವಿಮಾನ ಹಾರಾಡದೆ ನಿಂತಲ್ಲೇ ನಿಂತಿತ್ತು. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿ ಭಾರತದ ಹಲವು ಮಹಾನಗರಗಳ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ನರಕಯಾನವನ್ನೇ ಸೃಷ್ಟಿಸಿತ್ತು. 10 ರಿಂದ 15 ಗಂಟೆ ವಿಮಾನ ನಿಲ್ದಾಣದಲ್ಲೇ ಕಾದು ಸುಸ್ತಾಗಿದ್ದ ಪ್ರಯಾಣಿಕರು ಕೂತಲ್ಲೇ ನಿದ್ದೆ ಹೋಗಿದ್ರು. ಇಂಡಿಗೋ ಏರ್ಲೈನ್ಸ್ಗೆ ಹಿಡಿಶಾಪ ಹಾಕಿದ್ರು. ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹತಾಶೆಯಿಂದ ಕಿರುಚಾಡಿದ್ರು. ಸಮಯ ಕಳೆಯಲು ಭಜನೆ ಮಾಡಿದ್ರು, ಕುಣಿದಿದ್ರು, ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಇಂಡಿಗೋ ವಿಮಾನಯಾನ ಸಂಸ್ಥೆ ಸೃಷ್ಟಿಸಿದ್ದ ಈ ನರಕಯಾನ 6ನೇ ದಿನವಾದ ಇಂದು ಕೊಂಚ ಸುಧಾರಿಸಿದೆ. ಆದರೆ ಇಂಡಿಗೋದ ಎಲ್ಲಾ ವಿಮಾನಗಳು ಇಂದು ಕೂಡ ಹಾರಿಲ್ಲ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹಾರಬೇಕಾಗಿದ್ದ ಸುಮಾರು 61 ಇಂಡಿಗೋ ವಿಮಾನಗಳು ಇಂದು ಕೂಡ ಹಾರಾಡದೆ ನಿಂತಲ್ಲೇ ನಿಂತಿದೆ. ದೆಹಲಿ, ಹೈದರಾಬಾದ್, ಇಂದೋರ್, ರಾಯಪುರ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ಶ್ರೀನಗರ, ಭೋಪಾಲ್ ಸೇರಿ ದೇಶದ ವಿವಿಧೆಡೆ ತೆರಳಬೇಕಿದ್ದ ಕೆಲ ವಿಮಾನಗಳ ಹಾರಾಟ ರದ್ದಾಗಿವೆ. ಇಂಡಿಗೋ ವಿಮಾನಗಳ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಅಯೋಧ್ಯೆ ಮತ್ತು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಬಂದಿದ್ದವರು ಸಹ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳು ಸಹ ನೋಡ್ಬೋದು. ನಮ್ಮ ಜೊತೆ ಇದ್ದಾರೆ ಬೆಳಗಾಂನಿಂದ ಏನೊಂದು ತಂಡ ಬಂದಿದೆ. ಇವರು ಎಲ್ಲರೂ ಸಹ ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಏನೊಂದು ಅಯೋಧ್ಯೆ ಮತ್ತು ಕಾಶಿಗೆ ಹೋಗಬೇಕು ಅಂತ ಬಂದಿದ್ದಾರೆ. ಆದರೆ ಈಗ ಫ್ಲೈಟ್ ಡಿಲೇ ಅಂತ ಬರ್ತಾ ಇರ್ತದೆ. ಒಂದು ರೀತಿಯ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಜೋಧ್ಪುರ್ಗೆ ತೆರಳಲು ಆಗಮಿಸಿದ್ದ 2 ವಿದೇಶಿಯರು ವಿಮಾನ ವಿಳಂಬದಿಂದ ಏರ್ಪೋರ್ಟ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. We're going from Tirumdum to Jabalpur and now it's cancelled. ಕಳೆದ 5 ದಿನಗಳ ವಿಮಾನ ಬಿಕ್ಕಟ್ಟಿನಿಂದ ಟ್ರಾವೆಲ್ ಏಜೆಂಟ್ಗಳಿಗೆ ಭಾರಿ ನಷ್ಟವಾಗಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದರಲ್ಲೂ ಸಹ ಪ್ರವಾಸಗಳಿಗೆ ಬುಕಿಂಗ್ ಅನ್ನ ಮಾಡಿಕೊಂಡು ಜನರನ್ನ ಕಳಿಸ್ಕೊಡ್ತಿದ್ದ ಪ್ರವಾಸದ ಏಜೆಂಟ್ಗಳಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಸರ್, ಈಗ ಪ್ರಮುಖವಾಗಿ ಕಳೆದ 5 ದಿನಗಳಿಂದಲೂ ಸಾಕಷ್ಟು ಪರದಾಟ ಆಯಿತು. ಇಂಡಿಗೋ ಏರ್ಲೈನ್ಸ್ನ ಒಂದು ಹಾರಾಟ ರದ್ದಾಗಿದ್ದ ಕಾರಣ. ಸೊ ಇದು ನಿಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರ್ತಾ ಇದೆ ಸರ್? ಸರ್, ಈಗ ನಮ್ಮದು ಮುಂಬೈಯಲ್ಲಿ ಪ್ಯಾಸೆಂಜರ್ ಹೋಗಿದ್ರು ಶಿರಡಿಗೆ. ರಿಟರ್ನ್ ಬರೋವಾಗ ಮುಂಬೈಯಿಂದ ಫ್ಲೈಟ್ ಕ್ಯಾನ್ಸಲ್ ಆಯಿತು. 12:15ಕ್ಕೆ ರಾತ್ರಿ 00 ಅವರ್ಸಲ್ಲಿತ್ತು. 12:15ರಿಂದ 1:15ಗೆ ಚೇಂಜ್ ಮಾಡಿದ್ರು. 1:15ರಿಂದ 3:15, ಬೆಳಗ್ಗೆ 6 ಗಂಟೆ, ನೆಕ್ಸ್ಟ್ ದಿನ 10 ಗಂಟೆ, ನೆಕ್ಸ್ಟ್ ದಿನ 2:15ಗೆ ನಮಗೆ ಫ್ಲೈಟ್ ಆ ಕಡೆಯಿಂದ ಕೊಟ್ಟರು. ಅದರಲ್ಲಿ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಯಿತು. ನಾವು ಅವ್ರನ್ನ ರಿಟರ್ನ್ ಮಾಡ್ಕೊಳೋದಕ್ಕೆ ಬೇರೆ ಏರ್ಲೈನ್ ಚೆಕ್ ಮಾಡಿದ್ರೆ 22,000 ಒನ್ ವೇ ನೋಡಿಸ್ತಾ ಇದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ, ಹೆಚ್ಚುವರಿ ರೈಲು ವ್ಯವಸ್ಥೆ. ಇನ್ನು ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆ ರೈಲ್ವೆ ಇಲಾಖೆ ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ಚೆನ್ನೈ, ಪುಣೆ, ದೆಹಲಿಗೆ ವಿಶೇಷ ರೈಲುಗಳ ಸಂಚಾರವನ್ನು ಆರಂಭಿಸಿದೆ. ಇತ್ತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾದ ಹಿನ್ನೆಲೆ ಕೆಇಎ ಪಿಜಿ ನೀಟ್ 2025ರ ಪ್ರವೇಶ ಪ್ರಕ್ರಿಯೆ ದಿನಾಂಕ ಮುಂದೂಡಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಉಂಟಾದ ವ್ಯತ್ಯಯಕ್ಕೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಈಗಾಗಲೇ ಕ್ಷಮೆ ಕೇಳಿದ್ದಾರೆ. ಈ ಬೆನ್ನಲ್ಲೇ ಕಾರಣ ಕೇಳಿ ಇಂಡಿಗೋ ಸಿಇಒಗೆ ಡಿಜಿಸಿಎ ನೋಟಿಸ್ ಜಾರಿ ಮಾಡಿದೆ. ಕಾರ್ಯಾಚರಣೆಯ ವೈಫಲ್ಯದ ಕುರಿತು 24 ಗಂಟೆಗಳ ಒಳಗಾಗಿ ಪ್ರತಿಕ್ರಿಯೆ ನೀಡುವಂತೆ ನೋಟಿಸ್ ನೀಡಿದೆ. ಉತ್ತರ ನೀಡಲು ವಿಫಲವಾದರೆ ಕ್ರಮ ಎದುರಿಸಬೇಕಾಗುತ್ತದೆಂದು ಎಚ್ಚರಿಕೆ ನೀಡಿದೆ. 6 ದಿನಗಳ ಇಂಡಿಗೋ ಬಿಕ್ಕಟ್ಟು ಕೊಂಚ ತಗ್ಗಿದ್ದು 95% ವಿಮಾನಗಳು ಹಾರಾಟಕ್ಕೆ ಮುಂದಾಗಿದೆ. ಇಂದು 1500 ಇಂಡಿಗೋ ವಿಮಾನಗಳು ಹಾರಾಟಕ್ಕೆ ಸಜ್ಜಾಗಿವೆ. ಬ್ಯೂರೋ ರಿಪೋರ್ಟ್, TV9.